ಒಟ್ಟಾರೆ ಹೇಳಬೇಕಂದ್ರೆ ಸ್ವಯಂ ಘೋಷಿತ ನಾಯಕರು ಯಾರು ತಮ್ಮನ್ನು ತಾವೇ ವೈಭವೀಕರಿಸಿಕೊಂಡು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ, ರಾಜ್ಯ ನಾಯಕರ ವಿರುದ್ಧ ಮಾತಾಡ್ತಾರೆ. ಏನು ಪಕ್ಷ ಅಂದರೆ ಏನು ನಿಮ್ಮ ಮಹಮ್ಮದ್ ಬಿನ್ ತೊಗೊಳಕ್ಕೆ ಮಾಡ್ಕೊಂಬಿಟ್ಟಿದ್ದೀರಾ, ಹಿಟ್ಲರ್ ಆಡಳಿತ ಮಾಡ್ಕೊಂಬಿಟ್ಟಿದ್ದೀರಾ? ನೀವು ಅಧ್ಯಕ್ಷ ಆದರೂ ಒಪ್ಕೋಬೇಕು, ಪ್ರತಿಪಕ್ಷ ನಾಯಕರು ನೀವು ಒಪ್ಕೋಬೇಕು, ಇನ್ನೂ ಯಾರು ಒಪ್ಪಿಗೆನೂ ಕಡಿಯಿಲ್ಲ. ನಿಮ್ಮ ಹರಕು ಬಾಯಿ, ನಿಮ್ಮ ವಲಸು ನಾಯಿಗಳಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ, ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿ ನಮ್ಮೆಲ್ಲರ ಸೋಲಿಗೆ ನಾವು ಅನ್ನೋದಲ್ಲ, ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರು ಕಾರಣರಾದಿ, ಇಬ್ಬರು ಮೂವರು ಹರಕು ಬಾಯಿಂದ ಅವರ ವಾಗ್ದಾಳಿಯನ್ನು ಮುಂದುವರಿಸಿದರೆ. ನಿನ್ನೆ ಒಂದು ಮಾತು ಹೇಳಿದರೆ, ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅರೆ, ನರೇಂದ್ರ ಮೋದಿಯವರಿಗಿಂತ ದೊಡ್ಡ ಮನುಷ್ಯ ಆಗ್ಬಿಟ್ಟ, ಅವರಿಗೆ ಸೂಚನೆ ಕೊಡ್ತಾರೆ. ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕರೆ, ಯಾರು ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದು ಅವರು ಅಂದರೆ JP ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ. ನಾನು ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ, ನೀವೇನು ಹೇಳ್ತಿದ್ರಿ, ವಕ್ಫ್ ಆಯಿತು, ಶೋಭಾ ಕರಂದ್ಲಾಜೆ ಬಂದರು, ಪ್ರಹ್ಲಾದ್ ಜೋಶಿ ಬಂದರು, ಅವರು ಬೆಂಬಲವನ್ನು ಕೊಟ್ಟರು. ಅವರು ಬೆಂಬಲ ಕೊಟ್ಟದ್ದು ವಕ್ಫ್ ವಿಚಾರಕ್ಕೆ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಂದದ್ದು, ಕೇಂದ್ರದ ಸಚಿವರು ಅಲ್ಲಿದ್ದರು ಅಂತ ಅವ್ರು ಬಂದು ಅಹವಾಲನ್ನು ಸ್ವೀಕಾರ ಮಾಡಿದರು. ನೀವು ಬಂದಿರಿ ಅಂತ ಅಲ್ಲ, ಅವನೇ ಬಂದಿಲ್ಲ, ನೀವು ಕೂತಿರಿ ಅಂತ ಬಂದಿಲ್ಲ. ಶೋಭಾ ಕರಂದ್ಲಾಜೆ ಪ್ರಹ್ಲಾದ್ ಜೋಶಿ ಬೆಂಬಲ ಕೊಟ್ಟರೆ ಇವ್ರು ಏನು ಹೇಳ್ತಾರೆ, ನನಗೆ ಅವ್ರು ಬೆಂಬಲ ಕೊಟ್ಟರು, ಆಯಿತು ಕೇಳ್ತೀನಿ. ಸನ್ಮಾನ್ಯ ಏನು ಹಿಂದೂ ಸ್ವಯಂ ಘೋಷಿತ ನಾಯಕರಲ್ಲ, ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಅಷ್ಟೇ. ಪರ್ಯಾಯವಾಗಿ ನಾಯಕತ್ವ ಸೃಷ್ಟಿ ಮಾಡಿ ಅಂತ ಹೇಳಿದಾರಾ, ಪರ್ಯಾಯವಾಗಿ ಸಂಘಟನೆ ಮಾಡಿರಿ ಅಂತ ಓಡಾಟ ಮಾಡೋಕ್ಕೆ ಹೇಳಿದಾರಾ? ನಿಮಗೆ ಚಿಹ್ನೆ ಬಳಸೋಕ್ಕೆ ಅನುಮತಿ ಕೊಟ್ಟಾರೆ ಯಾರು? ರಾಜ್ಯ ಜನರ ಮುಂದೆ ನೀವು ಪ್ರಹ್ಲಾದ್ ಜೋಶಿಯವ್ರನ್ನ, ಶೋಭಾ ಕರಂದ್ಲಾಜೆಯವ್ರನ್ನ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಮಾಡ್ತೀರಿ. ಅವ್ರ ಬೆಂಬಲ ಇದೆ ಅಂತೇಳಿ ಅವ್ರಿಗೂ ಅವಮಾನ ಮಾಡ್ತೀರಿ, ಗೌರವ ಸೂಚಿಸ್ತೀರಿ. ಇದ್ರ ಜೊತೆಗೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಿಲ್ಲ. ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ನೋಡಿ, ಅಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ಅವ್ರ ಇಬ್ಬರ ಮಧ್ಯೆ ಭಾಳಷ್ಟು ಭಿನ್ನಾಭಿಪ್ರಾಯ ಇದೆ. ಆದರೆ ಹೊರಗಡೆ ತೋರಿಸಂತಲ್ಲ, ಒಳಗಡೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ಸಂಘರ್ಷ ಇದೆ. ಮುಖ್ಯಮಂತ್ರಿ ಕುರ್ಚಿಗೆ 10 ಜನ ಟವಲ್ ಹಾಕ್ಯಂದರೆ, ಆದರೆ ಹೊರಗಡೆ ತೋರಿಸಂತಲ್ಲ, ಮಾಧ್ಯಮದ ಮುಂದೆ, ರಾಜ್ಯ ಜನರ ಮುಂದೆ ಒಂದಾಗಿದ್ದೀವಿ ಅಂತ ಹೇಳ್ತಾರೆ. ಅರೆ, ಇವರು ವಿನಾಕಾರಣ ಸಂಘರ್ಷ ಮಾಡ್ತಾರೆ. ರಾಜ್ಯದ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, 135 ಸ್ಥಾನ ಬರಬೇಕಂತೇಳಿ ರಾಜ್ಯ ಜನ ಅಪೇಕ್ಷೆ ಪಡ್ತಾರೆ. ಕಾರ್ಯಕರ್ತರು, ಮುಖಂಡರು ನೋವಾಗಿದೆ. ಹರಕು ಬಾಯಿ ನಿಲ್ಲಿಸಬೇಕು. ರಾಜ್ಯ ಜನರಿಗೆ ಅನುಮಾನ ಬರ್ತಾ ಇದೆ, ಯಾರೋ ಆ ನಾಯಕರು, ಕೇಂದ್ರ ನಾಯಕರು ಅಂತೇಳಿ. ನೀವು ಹೇಳ್ಬೇಕಲ್ಲ, ಹೆಸರು ತಾಕತ್ತಿದ್ರೆ ಹೇಳ್ಬೇಕು. ನರೇಂದ್ರ ಮೋದಿ ಟೀಕೆ ಮಾಡ್ತೀರಿ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡ್ತೀರಿ, ಯಡಿಯೂರಪ್ಪನ ಟೀಕೆ ಮಾಡ್ತೀರಿ, ಸದಾನಗೌಡರು ಟೀಕೆ ಮಾಡ್ತೀರಿ, ಮಠಾಧೀಶರು ಟೀಕೆ ಮಾಡ್ತೀರಿ. ಮೊನ್ನೆ ಒಂದು ಹೆಜ್ಜೆ ಮುಂದಿಟ್ಟು ಅಣ್ಣ ಬಸವಣ್ಣ ಸಾಮಾಜಿಕ ನ್ಯಾಯ ಕೊಟ್ಟಂಥ ಒಬ್ಬ ಸಾಮಾಜಿಕ ನ್ಯಾಯ ಅಧಿಕಾರ ಆತ್ಮಹತ್ಯೆ ಮಾಡಿಕೊಂಡ್ರು. ಸಮುದ್ರಕಾರಿ ಏನಾದ್ರು ಹೊಳಿಗಾರಿ. ಅರೆ, ಬಸವಣ್ಣ ಬಗ್ಗೆನೇ ಮಾತಾಡ್ತೀರಿ, ಏನು ಹುಡುಗಾಟ ಮಾಡ್ತೀರಿ ನೀವು? ಇದು ಸರಿಯಲ್ಲ. ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂಥರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು.